ರಾಯಚೂರಲ್ಲಿ ನೀರಿನ ಬವಣೆ, ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪವರ್ ಟಿವಿ ವರದಿಯ ಬೆನ್ನಲ್ಲೇ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ರಾಯಚೂರಲ್ಲಿ ನೀರಿಗೆ ಸಾಕಷ್ಟು ಪರದಾಡಬೇಕಾಯಿತು. ಈ ಬಗ್ಗೆ ಪವರ್ ಟಿವಿ ವರದಿ ಕೂಡ ಪ್ರಸಾರ ಮಾಡಿತ್ತು. ಪವರ್ ಟಿವಿಯ ವರದಿಯ ಬೆನ್ನಲ್ಲೇ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಸಮಸ್ಯೆ ಅರಿತು ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು. ಬೋರ್ವೆಲ್ ಹಾಕೋ ಮೂಲಕ ನೀರಿನ ಸಮಸ್ಯೆಗೆ ಇತಿಶ್ರೀಯನ್ನ ಹಾಡಲಾಗಿದೆ. ಈ ಬಗ್ಗೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿ ಪ್ರಸಾರದ ಬೆನ್ನಲ್ಲೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ಮಾನ್ವಿ ಪಟ್ಟಣದ ಬೆಳಗಿನಪೇಟೆ ಜನರ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ. ಪವರ್ಫುಲ್ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ನೋಡಿ, ಗಮನಿಸ್ತಾ ಇದ್ದೀವಿ ಯಾವ ರೀತಿ ನೀರಿಗೋಸ್ಕರ ಪರದಾಡ್ತಾ ಇದ್ರು. ನಿದ್ದೆಗೆಟ್ಟು ಹೊರತೆ ನೀರು ತರ್ತಾ ಇದ್ರು ಬೆಳಗಿನಪೇಟೆ ನಿವಾಸಿಗಳು. ರಾತ್ರಿಯೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ ಪಾಪ. ಹೊರತೆ ನೀರು ತರೋದೇ ಅವ್ರ ಕೆಲಸ ಆಗಿತ್ತು. ಬತ್ತಿದ ಕೆರೆಯಲ್ಲಿ ಗುಂಡಿ ತೆಗೆದು ಹೊರತೆ ನೀರನ್ನ ತಂದು ಅದನ್ನೇ ಸೇವನೆ ಮಾಡ್ತಾ ಇದ್ರು. 2 ಗಂಟೆ ಕಾದ್ರೆ 1 ಬಿಂದಿಗೆ ನೀರು ಸಿಗ್ತಾ ಇತ್ತು. ಅಷ್ಟು ಕಷ್ಟಪಡ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಪವರ್ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಅಮೃತ 2 ಯೋಜನೆ ಆರಂಭಿಸೋದಾಗಿ ಸಚಿವರು ಭರವಸೆ ಕೊಟ್ಟಿದ್ರು. ಶಾಶ್ವತ ಪರಿಹಾರ ಕಲ್ಪಿಸ್ತೇನೆ ಅಂತ ಹೇಳಿದ್ರು ಸಚಿವ ಬೋಸರಾಜು. ಈಗ ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬೋರ್ವೆಲ್ ಕೊರೆಸಿದ್ದಾರೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪವರ್ ಟಿವಿಗೆ ಗ್ರಾಮದ ನಿವಾಸಿಗಳು ಧನ್ಯವಾದವನ್ನ ತಿಳಿಸಿದ್ದಾರೆ. ಮೊನ್ನೆ 3 ದಿನದ ಹಿಂದೆ ಸಾರ್ವಜನಿಕರಿಗೆ ಮಾನ್ವಿ ಪಟ್ಟಣದ ಐತಿಹಾಸಿಕ ಬೆಳಗಿನಪೇಟೆ ಕೆರೆ ಬೆತ್ತಿ ಹೋದ ಕಾರಣ ಕುಡಿಯುವ ನೀರಿಗೆ ಹಾಹಾಕಾರವಿತ್ತು. ಪವರ್ ಟಿವಿಯಲ್ಲಿ ಸುದ್ದಿ ಪ್ರಕಟಣೆ ಆದ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಸಾಹೇಬರು ಇಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅಮೃತ 2 ಕಾಮಗಾರಿ 59 ಕೋಟಿಯ ಕಾಮಗಾರಿ ಇನ್ನು ಕೆಲವೇ 15 ದಿನಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಕೆರೆಯಲ್ಲಿ ಬೆಳಗಿನಪೇಟೆ ಕೆರೆ ಜಿಮ್ಮಲ್ದಡ್ಡಿ ಕೆರೆ ಇದು ಪಾರಂಪರಿಕವಾಗಿ ಕೆರೆ ಇರೋದರಿಂದ ಸುಮಾರು ಸತತವಾಗಿ 3 ವರ್ಷದಿಂದ ಮಳೆ ಆಗದೇ ಇರೋದ ಕಾರಣ ಸಂಪೂರ್ಣವಾಗಿ ಕೆರೆ ಬತ್ತಿ ಹೋಗಿರ್ತದೆ. ಆದ ಕಾರಣ ಇಲ್ಲಿ ಕೆರೆ ಸುತ್ತಮುತ್ತಲಿನ ವಾರ್ಡದ ಜನರು ಅಲ್ಲಿ ಕೆರೆಯಲ್ಲಿರುವಂಥ ಚಿಮ್ಮೆ ನೀರನ್ನು ಪಾರಂಪರ್ಯದಿಂದ ಉಪಯೋಗಿಸ್ತಾ ಇದ್ದರು. ಆದ ಕಾರಣ ಅಲ್ಲಿ ಕೊರತೆ ಇದ್ದ ಕಾರಣ ನಾವು ಪುರಸಭೆಯಿಂದ ಈಗಾಗಲೇ ನಗರದಲ್ಲಿ ಬೋರ್ವೆಲ್ ಕೊರೆಸಿ ನೀರು ಸಪ್ಲೈ ಕೊಡ್ತಾ ಇದ್ದೀವಿ. ಅದೇ ಹಾಗೆ ಎಲ್ಲೆಲ್ಲಿ ಕಡಿಮೆ ನೀರು ಪೂರೈಕೆ ಆಗ್ತದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಪೂರೈಸ್ತಾ ಇದ್ದೀವಿ. ಹಾಗೂ ಈಗ ಬೆಳಗಿನಪೇಟೆಯಲ್ಲಿ ಇವಾಗ ಬೋರ್ವೆಲ್ ಕೊರೆಸಿ ನೀರು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಳಗಿನಪೇಟೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಬರೀ ವರದಿ ಮಾಡೋದಷ್ಟೇ ಅಲ್ಲ, ಆ ವರದಿ ಇಂಪ್ಯಾಕ್ಟ್ ಆಗಬೇಕು ಅನ್ನೋದಕ್ಕೆ ಕಾರಣ ಪವರ್ ಟಿವಿ. ಯಾಕೆ ಜನ ಪವರ್ ಟಿವಿ ಬಗ್ಗೆ ಮಾತನಾಡ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಜನ ಬಹಳಷ್ಟು ಖುಷಿಯಾಗಿದ್ದಾರೆ. ಈಗ ಬೋರ್ವೆಲ್ ಕೊರೆಸಿದ್ದಾರೆ. ನೀರು ಬಂದಿದೆಯಾ ಹೇಗೆ ಅಂತ ನೀಲಕಂಠಸ್ವಾಮಿ? ನೀಲಕಂಠಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಸುದ್ದಿ ಮಾಡೋದಷ್ಟೇ ಅಲ್ಲ, ಅದು ಇಂಪ್ಯಾಕ್ಟ್ ಆಗಬೇಕು ಅನ್ನೋದಕ್ಕೆ ಕಾರಣ ಪವರ್ ಟಿವಿ. ಬೋರ್ವೆಲ್ ಕೊರೆಸಿದ್ದಾರೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು. ಎಷ್ಟು ಇಂಚ್ ನೀರು ಬಂದಿದೆ, ಏನ್ ಕತೆ ಅಂತ ಹೇಳಿ ನೀಲಕಂಠಸ್ವಾಮಿ. ನಿಜ ಪೂರ್ಣಿಮಾ, ಎಲ್ಲೋ ಒಂದು ಕಡೆ ಆ ಒಂದು ಬೆಳಗಿನಪೇಟೆ ನಿವಾಸಿಗಳಿಗೆ ಇವತ್ತು ಪವರ್ ಟಿವಿ ನೀರು ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟೇ, ಕೇವಲ 3-4 ದಿನಗಳ ಹಿಂದೆ ಏನು ಅವರು ಪಡ್ತಿರ್ತಕ್ಕಂಥ ಕಷ್ಟ, ಒಂದು ಹೊರತೆಯಲ್ಲಿ ಒಂದು ಕೊಡ ನೀರಿಗಾಗಿ 2-3 ಗಂಟೆಗಳ ಕಾಲ ಮತ್ತು ನಿದ್ದೆ ಬಿಟ್ಟು ರಾತ್ರಿ ಎಲ್ಲ ತುಂಬುವಂತ ಪರಿಸ್ಥಿತಿ ಇತ್ತು. ಈ ಒಂದು ಸುದ್ದಿಯನ್ನ ಬಿತ್ತರಿಸಿದಂತಹ ಪವರ್ ಟಿವಿ ಅಲ್ಲಿನ ತಾಲೂಕು ಆಡಳಿತ ಗಮನಕ್ಕೆ ಮತ್ತು ಸಚಿವರ ಗಮನಕ್ಕೆ ತಂದಿತ್ತು. ಇದನ್ನ ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ತಾಲೂಕು ಆಡಳಿತ ಕೂಡಲೇ ಅಲ್ಲಿ ಹೋಗಿ
ಸರ್ವೆ ಮಾಡೋದ್ರ ಮುಖಾಂತರ ಅಲ್ಲಿನ ನೀರಿನ ಸಮಸ್ಯೆ ಮತ್ತು ಬೋರ್ವೆಲ್ ಎಲ್ಲಿ ಕೊರೆದ್ರೆ ನೀರು ಬರುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಮಾಡ್ಕೊಂಡು ಏನು ಬೋರ್ವೆಲ್ ಅನ್ನ ಹಾಕ್ಸಿರ್ತಕ್ಕಂಥದ್ದು. ಬೋರ್ವೆಲ್ ನಲ್ಲಿ ಇದೀಗ 2 ಇಂಚಿನಷ್ಟು ನೀರು ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನ ಸ್ಥಳೀಯರು ನಮಗೆ ನೀಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ಒಂದು ಬಡಾವಣೆ ನಿವಾಸಿಗಳ ಮುಖದಲ್ಲಿ ಸಂತಸ ಅರಳಿದ್ದು, ಪವರ್ ಟಿವಿ ವರದಿಯಿಂದ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿದೆ, ತಾತ್ಕಾಲಿಕ ಅಲ್ಲ, ಸಚಿವರು ಕೂಡ ಅಲ್ಲಿ ನಿವಾಸಿಗಳಿಗೆ ಭರವಸೆಯನ್ನ ಕೊಟ್ಟಿರೋದೇನು ಅಂದ್ರೆ ಅಮೃತ 2 ಯೋಜನೆಯಲ್ಲಿ ಶಾಶ್ವತ ನೀರಿನ ಕುಡಿಯೋ ಯೋಜನೆಯನ್ನ ಕೂಡ ಇಲ್ಲಿ ತರ್ತೀನಿ, 15 ದಿನಗಳಲ್ಲಿ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡುವ ಮುಖಾಂತರ ಈ ಒಂದು ಬಡಾವಣೆಯ ನಿವಾಸಿಗಳಿಗೆ ಶಾಶ್ವತ ನೀರಿನ ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ಇದರಿಂದ ನಿಜಕ್ಕೂ ಒಂದು ಅಲ್ಲಿ ಸ್ಥಳೀಯರು ತಮ್ಮ ಸಂತಸವನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ನಿಜಕ್ಕೂ ಒಂದು ಪವರ್ ಟಿವಿ ಸಾಮಾಜಿಕ ಕಳಕಳಿಯ ಇರ್ತಕ್ಕಂಥ ಒಂದು ಮಾಧ್ಯಮ ಕೇವಲ ಸುದ್ದಿ ಬಿತ್ತರಿಸೋದಲ್ಲದೆ ಅಧಿಕಾರಿಗಳೊಂದಿಗೆ ಮಾತನಾಡೋರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದೆ ಅನ್ನೋ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇದು ಬರೀ ವರದಿ ಮಾಡಿ ಬಿಟ್ಬಿಡೋದಲ್ಲ ಪವರ್ ಟಿವಿ ಕೆಲಸ, ಅದು ಇಂಪ್ಯಾಕ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಬಿಡಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದ್ವಿ, ಸಂಬಂಧಪಟ್ಟಂತಹ ಸಚಿವರ ಗಮನಕ್ಕೆ ತಂದ್ವಿ. ಇಮಿಡಿಯೇಟ್ ಆಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಬೋರ್ವೆಲ್ ಕೊರೆಸಿದ್ದಾರೆ, ಬೋರ್ವೆಲ್ ಅಲ್ಲಿ ನೀರು ಕೂಡ ಬಂದಿದೆ. ಗ್ರಾಮಸ್ಥರು ಈಗ ಖುಷಿ ಪಡ್ತಾ ಇದ್ದಾರೆ, ಪವರ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು.